ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಮಿಕ್ಸ್ ಕಾಳು ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಒಂದು ಸಣ್ಣ ಕಪ್ ತಗೊಂಡಿನಿ. ಆ ಕಪ್ಲೆ 1 ಕಪ್ ಹೆಸರು ಕಾಳು, 1 ಕಪ್ ಮೆಟಗಿ ಕಾಳು, 3/4 ಕಪ್ ಕಾಬೂಲ್ ಕಡಲೆ, 1/4 ಕಪ್ ಶೇಂಗಾ ತಗೊಂಡಿನಿ. ಇವನ್ನ ರಾತ್ರಿ ಇಡೀ ನೀರಲ್ಲಿ ಹಾಕಿ ನೆನೆಸ್ಕೊಳ್ಬೇಕು. ಬೆಳಿಗ್ಗೆ ಇವನ್ನ ಕುಕ್ಕರಲ್ಲಿ ಹಾಕಬೇಕು. ಹಾಕಿ 2 ಗ್ಲಾಸ್ ನೀರು ಹಾಕಿ ಕುದಿಯಲು ಇಡಬೇಕು. 2 ವಿಸಿಲ್ ಆದರೆ ಸಾಕು. ಕಾಳು ಚೆನ್ನಾಗಿ ಕುದ್ದಿರ್ತೈತಿ. 2 ವಿಸಿಲ್ ಆದಮೇಲೆ ಕುಕ್ಕರ್ನ ಕೆಳಗಡೆ ಇಳಿಸಿ ನೋಡಿ, ಈ ಥರ ಆಗ್ಯಾವ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ನಾನು 2 ಉಳ್ಳಾಗಡ್ಡಿ ಸಣ್ಣದಾಗಿ ಕತ್ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿನಿ. ಟೇಸ್ಟು ಚೆನ್ನಾಗಿ ಬರುತ್ತೆ ಕಾಳಿಗೆ ಹಾಕಿದರೆ ಅಂತ. 1 ಟೊಮಾಟೊ ಸಣ್ಣದಾಗಿ ಕತ್ತರಿಸಿರೋದು, ಆಮೇಲೆ ನಿಂಬೆಹಣ್ಣು. ಈಗ ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಇಟ್ಕೊಂಡು ಇದಕ್ಕೆ 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿ ಅವು ಸಿಡಿಯುತ್ತಿರುವಾಗ ಇದಕ್ಕೆ ಉಳ್ಳಾಗಡ್ಡಿ ಹಾಕಬೇಕು. ಆಮೇಲೆ ಕರಿಬೇವು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ಕೆಂಪಗಾದ್ಮೇಲೆ ಟೊಮಾಟೊ ಮತ್ತು ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಹುರಿಬೇಕು. ಟೊಮಾಟೊ ಕುದ್ಮೇಲೆ ಇದಕ್ಕೆ 1 ಸ್ಪೂನ್ ಉಪ್ಪು, ರುಚಿಗೆ ನಿಮಗೆ ಎಷ್ಟು ಬೇಕೋ, ಎಷ್ಟು ಕ್ವಾಂಟಿಟಿ ಇರುತ್ತೋ ಅದನ್ನು ನೋಡಿ ನೀವು ಹಾಕ್ಕೊಳ್ಬೋದು. ಆಮೇಲೆ ಅರ್ಧ ಸ್ಪೂನ್ ಅರಿಶಿಣ, 1 ಸ್ಪೂನ್ ಖಾರ ಪುಡಿ, ಆಮೇಲೆ ಅರ್ಧ ಸ್ಪೂನ್ ಸಕ್ಕರೆ ಹಾಕೀನಿ. ಈಗ ಇದು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಅದು ಚೆನ್ನಾಗಿ ಕಲಿತ ಮೇಲೆ ಕಾಳು ಹಾಕಬೇಕು. ನೀರು ಸಮೇತ ಹಾಕಿ. ಇದು ಗ್ರೇವಿ ಥರ ಆಗುತ್ತೆ. ಮಾಮೂಲಿಯಾಗಿ ನಾವು ಮಾಡ್ತಿರ್ತೀವಲ್ವ, ಕಾಳನ್ನು ಉದುರಾಗಿ ಮಾಡ್ತಿರ್ತೀವಿ. ಹಸಿ ಕಾಳನ್ನು ನೆನೆ ಹಾಕಿ ಹಸಿ ಕಾಳನ್ನು ಹಾಗೆ ಒಗ್ಗರಣೆ ಹಾಕ್ಕೋತೀವಿ. ಆಮೇಲೆ ಕಾಳನ್ನು ಸ್ವಲ್ಪ ಗಟ್ಟಿಯಾಗಿರುವಾಗಲೇ ತೆಗೆದು ಒಗ್ಗರಣೆ ಹಾಕ್ತಿರ್ತೀವಿ. ಆ ಥರ ಉದುರಾಗಿ ಮಾಡ್ತಿರ್ತೀವಲ್ವ. ಇದು ಹೊಸ ಥರ ಇರಲಿ ಅಂತ ನಾನು ಟ್ರೈ ಮಾಡಿದ್ದೀನಿ. ಇದು ಚೆನ್ನಾಗಿ ಬರುತ್ತೆ. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ನಿಮ್ಗೆ ಹೇಳ್ಕೊಡೋಣ ಅಂತೇಳಿ ಇದನ್ನು ಹೇಳ್ತಿದ್ದೀನಿ. ಇದನ್ನು ನೀವು ಚಪಾತಿ, ಪೂರಿ, ರೊಟ್ಟಿ ಎಲ್ಲದರ ಜೊತೆನೂ ತಿನ್ಬೋದು. ಎಲ್ಲದರ ಜೊತೆನೂ ಚೆನ್ನಾಗಿರುತ್ತೆ. ಇದ್ರ ಜೊತೆ ಹಸಿ ಉಳ್ಳಾಗಡ್ಡಿ, ಆಮೇಲೆ ಹಸಿ ಮೆಣಸಿನ್ಕಾಯಿ ಅಥವಾ ನಿಂಬೆಹಣ್ಣು ಏನಾದರೂ ಹಾಕ್ಕೊಂಡು ತಿನ್ಬೋದು. ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಇದರಲ್ಲಿ ಎಲ್ಲ ಕಾಳುಗಳನ್ನು ಹಾಕಿದ್ದೀವಲ್ವ, ಹಾಗಾಗಿ ಎಲ್ಲ ವಿಟಮಿನ್ಸನ್ನು ಸಿಗುತ್ತೆ. ಒಂದೊಂದಾಗಿ ಮಾಡ್ಕೋ ಬದಲು ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ವಾರಕ್ಕೆ 1 ಸಲನಾದರೂ ಇದನ್ನು ತಿಂದರೆ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ವಿಟಮಿನ್ಸು ಎಲ್ಲ ಸಿಗುತ್ತೆ. ಇದನ್ನು ನೀವು ಟ್ರೈ ಮಾಡಿ. ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.